5 ವರ್ಷದ ಮಗು ಆಲ್ರೆಡಿ ಗುಡ್ಡ ಕುಸಿದ ತಕ್ಷಣವೇ ಸತ್ತು ಹೋಗಿರುತ್ತೆ. ಮೊದಲಿಗೆ ಆ ಮಗುವನ್ನು ಹೊರಗಡೆ ತೆಗಿತಾರೆ. 9 ಗಂಟೆಗಳವರೆಗೂ ಆ ಮಗು ಆಕ್ಸಿಜನ್ ಇಲ್ಲದೆ ಬದುಕುಳಿಯೋದು ಕಷ್ಟ ಮತ್ತು ಸಿಕ್ಕಾಪಟ್ಟೆ ಅದಕ್ಕೆ ಪುಟ್ಟ ಮಗುವಿಗೆ ಸಿಕ್ಕಾಪಟ್ಟೆ ಮೈಮೇಲೆಲ್ಲ ಅವಶೇಷಗಳೆಲ್ಲ ಬಿದ್ದು ಗಾಯಗಳಾಗಿರುತ್ತೆ. ಅದಾದಮೇಲೆ 2ನೇ ಮಗು ಆರುಷ್. ಯಾಕೆ ಅಂತಂದರೆ ತಾಯಿನ ಅಳಗಾಡ್ಸೋಕ್ಕಾಗಲ್ಲ, ಯಾಕಂದರೆ ತಾಯಿಯ ಸೊಂಟದ ಕೆಳಗಡೆ ಫುಲ್ ಪಿಲ್ಲರ್ ಬಿದ್ದು ಹೋಗಿದೆ. ಆಕೆಯ ಬಲಗಾಲಿಗೆ ಸಿಕ್ಕಾಪಟ್ಟೆ, ಆ ಬಲಗಾಲು ಏನೋ ಎತ್ತೋ ಇನ್ನೂವರೆಗೂ ಅಪ್ಡೇಟ್ಸ್ ಸಿಕ್ಕಿಲ್ಲ. ಸೊಂಟದ ಕೆಳಗೆ ಕಂಪ್ಲೀಟ್ ಏನೂ ಇಲ್ಲ, ಆ ಥರದ ಪರಿಸ್ಥಿತಿ. ಕೊನೆಗೆ ಆ 2ನೇ ಮಗು ಆರುಷ್ನನ್ನು ಹೊರಗಡೆ ತೆಗಿತಾರೆ. ಆ ಆರುಷ್ನನ್ನು ಹೊರಗಡೆ ತೆಗೆದಂಥ ಸಂದರ್ಭದಲ್ಲಿ ಆ ಮಗು ಅಲ್ಲಿ ಆಟಾಡ್ತಾ ಇರೋದನ್ನು ನೋಡಿದರೆ, ಆ ದೃಶ್ಯ ತೋರಿಸಿ ಮಗು ಆಟಾಡ್ತಿರೋದು, ಆ ಮಗು ಅಲ್ಲಿ ಆಟಾಡ್ತಾ ಇರೋದನ್ನು ನೋಡಿದ್ರೆ ಕೈಕಾಲೆಲ್ಲ ಹಿಂಗೆ ಮಾಡಿಕೊಂಡು ಆ ಮಗು ಜೀವಂತವಾಗಿ ಗೆದ್ದು ಬರುತ್ತೆ ಅದು ಅಂತ ಹೊರಗಡೆ ತೆಗಿತಾರೆ. ದೃಶ್ಯ 6. 2ನೇ ಮಗು ಆರುಷ್ನನ್ನು ಹೊರಗಡೆ ತೆಗಿತಾರೆ. ಆಮೇಲೆ ಆ ಮಗುವನ್ನು ಆಸ್ಪತ್ರೆಗೆ ಸಾಗಿಸ್ತಾರೆ. ಆದರೆ ಆಸ್ಪತ್ರೆ ಮಗುನ ತೋರಿಸ್ರಿ, ಮಗುವನ್ನು ಹೊರಗಡೆ ತೆಗಿತಾರೆ. ಯಾರು ಆರುಷ್ನನ್ನು. ಆರುಷ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸತ್ತೋಗ್ಬಿಡುತ್ತೆ. ನನಗೆ ನಿಜಕ್ಕೂ ಕೂಡ ಭಾಳ ಬೇಜಾರಾಯಿತು. ಆ ಮಗು ಬದುಕುಳಿಯುತ್ತೆ ಅಂತ ಅಂದ್ಕೊಂಡೆ. ಬಟ್ ಆ ಮಗು ಅದಕ್ಕೂ ಆಕ್ಸಿಜನ್ ಕೊರತೆಯಿಂದ ಆ ಮಗು ಸತ್ತು ಹೋಗುತ್ತೆ, 2ನೇ ಮಗು. ಕೊನೆಗೆ ತಾಯಿ ಅಶ್ವಿನಿ ರಕ್ಷಣೆ ಮಾಡ್ತಾರೆ. ಆಸ್ಪತ್ರೆಗೆ ಸಾಗಿಸಿ ಅವ್ರಿಗೆ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ.